ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ತನ್ಜೀಲುಲ್ ಕಿತಾಬಿ ಮಿನಲ್ಲಾಹಿಲ್ ಅಜೀಜಿಲ್ ಹಕೀಂ. ಈ ಗ್ರಂಥದ ಅವತೀರ್ಣವು ಪ್ರತಾಪಶಾಲಿಯೂ ಯುಕ್ತಿಪೂರ್ಣನೂ ಆಗಿರುವ ಅಲ್ಲಾಹುವಿನ ವತಿಯಿಂದಾಗಿದೆ. ಇನ್ನಾ ಅನ್ಜಲ್ನಾ ಇಲೈಕಲ್ ಕಿತಾಬ ಬಿಲ್ ಹಕ್ಕಿ ಫಅಬ್ದುಲ್ಲಾಹ ಮುಖ್ಲಿಸನ್ ಲಹುದ್ದೀನ್. ಖಂಡಿತವಾಗಿಯೂ ನಾವು ಈ ಗ್ರಂಥವನ್ನು ತಮಗೆ ಸತ್ಯದೊಂದಿಗೆ ಅವತೀರ್ಣಗೊಳಿಸಿರುವೆವು. ಆದ್ದರಿಂದ ಶರಣಾಗತಿಯನ್ನು ಅಲ್ಲಾಹುವಿಗೆ ನಿಷ್ಕಳಂಕಗೊಳಿಸಿ ಅವನನ್ನು ಆರಾಧಿಸಿರಿ. ಅಲಾ ಲಿಲ್ಲಾಹಿದ್ದೀನುಲ್ ಖಾಲಿಸ್ ವಲ್ಲದೀನ ಇತ್ತಖذೂ ಮಿನ್ ದೂನಿಹಿ ಔಲಿಯಾಅ ಮಾ ನಅ್ಬುದುಹುಂ ಇಲ್ಲಾ ಲಿಯುಕರ್ರಿಬೂನಾ ಇಲಲ್ಲಾಹಿ ಜುಲ್ಫಾ ಇನ್ನಲ್ಲಾಹ ಯಹ್ಕುಮು ಬೈನಹುಂ ಫೀಮಾ ಹುಂ ಫೀಹಿ ಯಖ್ತಲಿಫೂನ್. ಇನ್ನಲ್ಲಾಹ ಲಾ ಯಹ್ದೀ ಮನ್ ಹುವ ಕಾದಿಬುನ್ ಕಫಾರ್. ಅರಿಯಿರಿ, ನಿಷ್ಕಳಂಕವಾದ ಶರಣಾಗತಿಯು ಅಲ್ಲಾಹುವಿಗೆ ಮಾತ್ರ ಅರ್ಹವಾದುದಾಗಿದೆ. ಅವನ ಹೊರತು ಅನ್ಯರನ್ನು ರಕ್ಷಕರನ್ನಾಗಿ ಮಾಡಿಕೊಂಡವರು ಹೇಳುವರು, ನಮ್ಮನ್ನು ಅಲ್ಲಾಹುವಿನೆಡೆಗೆ ಹತ್ತಿರಗೊಳಿಸುವ ಸಲುವಾಗಿಯೇ ಹೊರತು ನಾವು ಅವರನ್ನು ಆರಾಧಿಸುತ್ತಿಲ್ಲ. ಅವರು ಯಾವ ವಿಷಯದಲ್ಲಿ ಭಿನ್ನರಾಗಿರುವರೋ ಆ ವಿಷಯದಲ್ಲಿ ಖಂಡಿತವಾಗಿಯೂ ಅಲ್ಲಾಹು ಅವರ ಮಧ್ಯೆ ತೀರ್ಪು ನೀಡುವನು. ಖಂಡಿತವಾಗಿಯೂ ಸುಳ್ಳು ನುಡಿಯುವವನು ಕೃತಜ್ಞನೂ ಆಗಿರುವ ಯಾರನ್ನೂ ಅಲ್ಲಾಹು ಸನ್ಮಾರ್ಗಕ್ಕೆ ಸೇರಿಸಲಾರನು. ಲೌ ಅರಾದಲ್ಲಾಹು ಅನ್ ಯತ್ತಖಿದ ವಲದನ್ ಲಸ್ತಫಾ ಮಿಮ್ಮಾ ಯಖ್ಲುಕು ಮಾ ಯಶಾ ಸುಬ್ಹಾನಹು ಹುವಲ್ಲಾಹುಲ್ ವಾಹಿದುಲ್ ಕಹ್ಹಾರ್. ಸಂತತಿಯೊಂದನ್ನು ಮಾಡಿಕೊಳ್ಳಬೇಕೆಂದು ಅಲ್ಲಾಹು ಬಯಸಿರುತ್ತಿದ್ದರೆ ಅವನು ಸೃಷ್ಟಿಸುವುದರಿಂದ ಅವನಿಚ್ಛಿಸುವುದನ್ನು ಅವನು ಆರಿಸುತ್ತಿದ್ದನು. ಅವನು ಪರಮ ಪಾವನನು, ಅವನು ಏಕನೂ ಸರ್ವಾಧಿಕಾರಿಯೂ ಆಗಿರುವ ಅಲ್ಲಾಹುವಾಗಿರುವನು. ಖಲಕಸ್ ಸಮಾವಾತಿ ವಲ್ ಅರ್ದ ಬಿಲ್ ಹಕ್ಕಿ ಯುಕವ್ವಿರುಲ್ ಲೈಲ ಅಲನ್ ನಹಾರಿ ವಯುಕವ್ವಿರುನ್ ನಹಾರ ಅಲಲ್ ಲೈಲ್ وسخر الشمس والقمر كل يجري لأجل مسمى ألا هو العزيز الغفار. ಅವನು ಆಕಾಶಗಳನ್ನು ಮತ್ತು ಭೂಮಿಯನ್ನು ಸತ್ಯದೊಂದಿಗೆ ಸೃಷ್ಟಿಸಿರುವನು. ರಾತ್ರಿಯನ್ನು ಅವನು ಹಗಲಿನ ಮೇಲೆ ಸುತ್ತಿ ಹೊದಿಸುವನು, ಹಗಲನ್ನು ಅವನು ರಾತ್ರಿಯ ಮೇಲೆ ಸುತ್ತುತ್ತಾ ಹೊದಿಸುವನು. ಸೂರ್ಯ ಮತ್ತು ಚಂದ್ರನನ್ನು ಅವನು ನಿಯಂತ್ರಣಕ್ಕೆ ವಿಧೇಯಗೊಳಿಸಿರುವನು. ಎಲ್ಲವೂ ಒಂದು ನಿಶ್ಚಿತ ಅವಧಿಯವರೆಗೆ ಚಲಿಸುತ್ತಿರುವು. ಅರಿಯಿರಿ, ಅವನು ಪ್ರತಾಪಶಾಲಿಯೂ ಅತ್ಯಧಿಕ ಕ್ಷಮಿಸುವವನೂ ಆಗಿರುವನು. خلقكم من نفس واحدة ثم جعل منها زوجها وأنزل لكم من الأنعام 8 أزواج يخلقكم في بطون أمهاتكم خلقا من بعد خلق في ظلمات 3 ذلكم الله ربكم له الملك لا إله إلا هو فأنا تصرفون. ಅವನು ನಿಮ್ಮನ್ನು ಒಂದೇ ಶರೀರದಿಂದ ಸೃಷ್ಟಿಸಿರುವನು, ತರುವಾಯ ಅದರಿಂದ ಅದರ ಸಂಗಾತಿಯನ್ನು ಮಾಡಿದನು. ಅವನು ನಿಮಗೆ ಜಾನುವಾರುಗಳಲ್ಲಿ 8 ಜೋಡಿಗಳನ್ನು ಇಳಿಸಿಕೊಟ್ಟಿರುವನು. ಅವನು ನಿಮ್ಮನ್ನು ನಿಮ್ಮ ಮಾತೆಯರ ಉದರಗಳಲ್ಲಿ
3 ರೀತಿಯ ಅಂಧಕಾರಗಳೊಳಗೆ ಸೃಷ್ಟಿಯ ಒಂದು ಹಂತದ ಬಳಿಕ ಮತ್ತೊಂದು ಹಂತವಾಗಿ ಸೃಷ್ಟಿಸುವನು. ನಿಮ್ಮ ರಬ್ಬಾದ ಅಂದರೆ ನಿಮ್ಮ ಪರಿಪಾಲಕನಾದ ಅಲ್ಲಾಹು ಅವನಾಗಿರುವನು. ಆಧಿಪತ್ಯವು ಅವನಿಗಾಗಿದೆ, ಅವನ ಹೊರತು ಅನ್ಯ ಆರಾಧ್ಯರಿಲ್ಲ. ಆದರೂ ನೀವು ಸತ್ಯದಿಂದ ತಪ್ಪಿಸಲ್ಪಡುವುದಾದರೂ ಹೇಗೆ? ಇನ್ ತಕ್ಫುರು ಫಇನ್ನಲ್ಲಾಹ ಗನಿಯ್ಯುನ್ ಅನ್ಕುಂ ವಲಾ ಯರ್ದಾ ಲಿಇಬಾದಿಹಿಲ್ ಕುಫ್ರ್ ವಇನ್ ತಶ್ಕುರು ಯರ್ದಹು ಲಕುಂ ವಲಾ ತಜಿರು ವಾಜಿರತು ವಿಜ್ರ ಉಖ್ರಾ ثم إلى ربكم مرجعكم فينبئكم بما كنتم تعملون إنه عليم بذات الصدور. ನೀವು ಕೃತಜ್ಞತೆ ತೋರುವುದಾದರೆ ಖಂಡಿತವಾಗಿಯೂ ಅಲ್ಲಾಹು ನಿಮ್ಮಿಂದ ನಿರಪೇಕ್ಷನಾಗಿರುವನು. ತನ್ನ ದಾಸರು ಕೃತಜ್ಞತೆ ತೋರುವುದನ್ನು ಅವನು ತೃಪ್ತಿಪಡಲಾರನು. ನೀವು ಕೃತಜ್ಞತೆ ಸಲ್ಲಿಸುವುದಾದರೆ ಅವನು ಅದರಿಂದಾಗಿ ನಿಮ್ಮೊಂದಿಗೆ ಸಂತೃಪ್ತನಾಗುವನು. ಪಾಪಭಾರವನ್ನು ಹೊರುವ ಯಾರೂ ಇನ್ನೊಬ್ಬರ ಭಾರವನ್ನು ಹೊರಲಾರರು. ತರುವಾಯ ನಿಮ್ಮ ಮರಳುವಿಕೆಯು ನಿಮ್ಮ ರಬ್ಬಿನೆಡೆಗಾಗಿದೆ, ಅಂದರೆ ನಿಮ್ಮ ಪರಿಪಾಲಕನೆಡೆಗಾಗಿದೆ. ನೀವು ಮಾಡುತ್ತಿದ್ದುದರ ಬಗ್ಗೆ ಆಗ ಅವನು ನಿಮಗೆ ತಿಳಿಸಿಕೊಡುವನು. ಖಂಡಿತವಾಗಿಯೂ ಅವನು ಹೃದಯಗಳಲ್ಲಿರುವುದನ್ನು ಅರಿಯುವವನಾಗಿರುವನು. وَإِذَا مَسَّ الْإِنسَانَ ضُرٌّ دَعَا رَبَّهُ مُنِيبًا إِلَيْهِ ثُمَّ إِذَا خَوَّلَهُ نِعْمَةً مِّنْهُ نَسِيَ ما كان يدعو إليه من قبل وجعل لله أندادا ليضل عن سبيله قل تمتع بكفرك قليلا إنك من أصحاب النار. ಮನುಷ್ಯನಿಗೆ ಯಾವುದಾದರೂ ಹಾನಿ ತಟ್ಟಿದರೆ ಅವನು ತನ್ನ ರಬ್ಬಿನೆಡೆಗೆ, ಅಂದರೆ ತನ್ನ ಪರಿಪಾಲಕನೆಡೆಗೆ ವಿನಯತೆಯೊಂದಿಗೆ ಮರಳಿ ಪ್ರಾರ್ಥಿಸುವನು. ತರುವಾಯ ತನ್ನ ವತಿಯ ಯಾವುದಾದರೂ ಅನುಗ್ರಹವನ್ನು ಅಲ್ಲಾಹು ಅವನಿಗೆ ದಯಪಾಲಿಸಿದರೆ ಯಾವುದಕ್ಕಾಗಿ ಅವನು ಮುಂಚೆ ಪ್ರಾರ್ಥಿಸಿದ್ದನೋ ಅದನ್ನು ಅವನು ಮರೆತು ಬಿಡುವನು. ಅಲ್ಲಾಹುವಿನ ಮಾರ್ಗದಿಂದ ಜನರನ್ನು ಪಥಭ್ರಷ್ಟಗೊಳಿಸುವುದಕ್ಕಾಗಿ ಅವನೊಂದಿಗೆ ಪ್ರತಿಸ್ಪರ್ಧಿಗಳನ್ನು ಮಾಡಿಕೊಳ್ಳುವನು. ಓ ಪ್ರವಾದಿಯವರೇ, ಹೇಳಿರಿ, ನಿನ್ನ ಈ ಸತ್ಯ ನಿಷೇಧದೊಂದಿಗೆ ನೀನು ಸ್ವಲ್ಪ ಕಾಲದವರೆಗೆ ಸುಖವಾಗಿ ಜೀವಿಸು. ಖಂಡಿತವಾಗಿಯೂ ನೀನು ನರಕವಾಸಿಗಳಲ್ಲಿ ಸೇರಿದವನಾಗಿರುವೆ. ಅಮ್ಮನ್ ಹುವ ಕಾನಿತುನ್ ಆನಾಅ ಅಲ್-ಲೈಲಿ ಸಾಜಿದನ್ ವ ಕಾಯಿಮನ್ ಯಹ್ದರುಲ್ ಆಖಿರತ ವ ಯರ್ಜೂ ರಹ್ಮತ ರಬ್ಬಿಹಿ قل هل يستوي الذين يعلمون والذين لا يعلمون إنما يتذكر أولو الألباب. ಅಥವಾ ಪರಲೋಕದ ಬಗ್ಗೆ ಎಚ್ಚರ ವಹಿಸಿ ತನ್ನ ರಬ್ಬಿನ, ಅಂದರೆ ತನ್ನ ಪರಿಪಾಲಕನ ಕಾರುಣ್ಯವನ್ನು ಆಶಿಸಿ ಸಾಷ್ಟಾಂಗವೆರಗುತ್ತಾ ನಿಂತು ನಮಾಜ್ ಮಾಡುತ್ತಾ ರಾತ್ರಿ ವೇಳೆಗಳಲ್ಲಿ ಶರಣಾಗತಿ ಪ್ರಕಟಿಸುವವನೋ ಉತ್ತಮನು ಅಥವಾ ಸತ್ಯ ನಿಷೇಧಿಯೋ? ಹೇಳಿರಿ, ಅರಿವುಳ್ಳವರು ಮತ್ತು ಅರಿವಿಲ್ಲದವರು ಸಮಾನರಾಗುವರೇ? ಬುದ್ಧಿವಂತರು ಮಾತ್ರ ಆಲೋಚಿಸಿ ಅರ್ಥ ಮಾಡಿಕೊಳ್ಳುವರು. ಕುಲ್ ಯಾ ಇಬಾದಿಲ್ಲದೀನ ಆಮನು ಇತ್ತಖೂ ರಬ್ಬಕುಂ ಲಿಲ್ಲದೀನ ಅಹ್ಸನೂ ಫೀ ಹಾದಿಹಿ ದುನ್ಯಾ ಹಸನಃ وأرض الله واسعة إنما يوفى الصابرون أجرهم بغير حساب. ಹೇಳಿರಿ, ಓ ನನ್ನ ವಿಶ್ವಾಸವಿಟ್ಟ ದಾಸರೇ, ನಿಮ್ಮ ರಬ್ಬನ್ನು, ಅಂದರೆ ನಿಮ್ಮ ಪರಿಪಾಲಕನನ್ನು ಭಯಪಡಿರಿ.
ಈ ಐಹಿಕ ಜೀವನದಲ್ಲಿ ಸತ್ಕರ್ಮವೆಸಗಿದವರಿಗೆ ಸತ್ಫಲವಿದೆ. ಅಲ್ಲಾಹುವಿನ ಭೂಮಿಯು ವಿಶಾಲವಾಗಿದೆ. ಖಂಡಿತವಾಗಿಯೂ ತಾಳ್ಮೆ ವಹಿಸುವವರಿಗೆ ಅವರ ಪ್ರತಿಫಲವನ್ನು ಲೆಕ್ಕವಿಲ್ಲದೆ ಪೂರ್ಣವಾಗಿ ನೀಡಲಾಗುವುದು. ಕುಲ್ ಇನ್ನೀ ಉಮಿರ್ತು ಅನ್ ಅಅ್ಬುದಲ್ಲಾಹ ಮುಖ್ಲಿಸನ್ ಲಹುದ್ದೀನ್. ಹೇಳಿರಿ, ಶರಣಾಗತಿಯನ್ನು ಅಲ್ಲಾಹುವಿಗೆ ನಿಷ್ಕಳಂಕಗೊಳಿಸಿ ಅವನನ್ನು ಆರಾಧಿಸಬೇಕೆಂದು ಖಂಡಿತವಾಗಿಯೂ ನನ್ನೊಂದಿಗೆ ಆಜ್ಞಾಪಿಸಲಾಗಿದೆ. ವಉಮಿರ್ತು ಲಿಅನ್ ಅಕೂನ ಅವ್ವಲಲ್ ಮುಸ್ಲಿಮೀನ್. ಶರಣಾಗತರಾಗುವವರಲ್ಲಿ ನಾನು ಮೊದಲಿಗನಾಗಬೇಕೆಂದು ನನ್ನೊಂದಿಗೆ ಆಜ್ಞಾಪಿಸಲಾಗಿದೆ. ಕುಲ್ ಇನ್ನೀ ಅಖಾಫು ಇನ್ ಅಸೈತು ರಬ್ಬಿ ಅದಾಬ ಯೌಮಿನ್ ಅಜೀಮ್. ಹೇಳಿರಿ, ನಾನು ನನ್ನ ರಬ್ಬನ್ನು ಅಂದರೆ ನನ್ನ ಪರಿಪಾಲಕನನ್ನು ಧಿಕ್ಕರಿಸುವುದಾದರೆ ಭಯಾನಕವಾದ ದಿನವೊಂದರ ಶಿಕ್ಷೆಯನ್ನು ಖಂಡಿತವಾಗಿಯೂ ನಾನು ಭಯಪಡುವೆನು. ಕುಲಿಲ್ಲಾಹ ಅಅ್ಬುದು ಮುಖ್ಲಿಸನ್ ಲಹು ದೀನಿ. ಹೇಳಿರಿ, ಅಲ್ಲಾಹುವಿಗೆ ನನ್ನ ಶರಣಾಗತಿಯನ್ನು ನಿಷ್ಕಳಂಕಗೊಳಿಸುತ್ತಾ ನಾನು ಅವನನ್ನು ಆರಾಧಿಸುವೆನು. ಫಅ್ಬುದು ಮಾ ಶಿ'ತುಂ ಮಿನ್ ದೂನಿಹಿ. قل إن الخاسرين الذين خسروا أنفسهم وأهليهم يوم القيامة ألا ذلك هو الخسران المبين. ಅವನ ಹೊರತು ನೀವಿಚ್ಛಿಸುವುದನ್ನು ನೀವು ಆರಾಧಿಸಿರಿ. ಹೇಳಿರಿ, ಪುನರುತ್ಥಾನ ದಿನದಂದು ಸ್ವತಃ ತಮಗೂ ತಮ್ಮ ಜನರಿಗೂ ಯಾರು ನಷ್ಟವನ್ನು ತರುವರೋ ಖಂಡಿತವಾಗಿಯೂ ನಷ್ಟ ಹೊಂದಿದವರು ಅವರೇ ಆಗಿರುವರು. ಸ್ಪಷ್ಟವಾದ ನಷ್ಟವು ಅದೇ ಆಗಿದೆ. ಲಹುಂ ಮಿನ್ ಫೌಕಿಹಿಂ ظುಲಲುಂ ಮಿನನ್ ನಾರಿ ವ ಮಿನ್ ತಹ್ತಿಹಿಂ ظುಲಲ್ ذلك يخوف الله به عباده يا عباد فاتقون. ಅವರಿಗೆ ಅವರ ಮೇಲ್ಭಾಗದಲ್ಲಿ ಅಗ್ನಿಯ ಮುಚ್ಚಿಗೆಗಳಿರು, ಅವರ ತಳಭಾಗದಲ್ಲೂ ಮುಚ್ಚಿಗೆಗಳಿರು. ಅಲ್ಲಾಹು ತನ್ನ ದಾಸರನ್ನು ಭಯಪಡಿಸುತ್ತಿರುವುದು ಅದರ ಬಗ್ಗೆಯಾಗಿದೆ. ಆದ್ದರಿಂದ ಓ ನನ್ನ ದಾಸರೇ, ನನ್ನನ್ನು ಭಯಪಡಿರಿ. والذين اجتنبوا الطاغوت أن يعبدوها وأنابوا إلى الله لهم البشرى فبشر عباد. ಮಿಥ್ಯಾರಾಧ್ಯರನ್ನು ಅವರನ್ನು ಆರಾಧಿಸುವುದನ್ನು ವರ್ಜಿಸಿ ಅಲ್ಲಾಹುವಿನೆಡೆಗೆ ವಿನಯತೆಯೊಂದಿಗೆ ಮರಳಿದವರಾರೋ ಅವರಿಗೆ ಶುಭವಾರ್ತೆ ಇದೆ. ಆದ್ದರಿಂದ ನನ್ನ ದಾಸರಿಗೆ ಶುಭವಾರ್ತೆಯನ್ನು ತಿಳಿಸಿರಿ. الذين يستمعون القول فيتبعون أحسنه أولئك الذين هداهم الله وأولئك هم أولو الألباب. ಅಂದರೆ ಮಾತುಗಳನ್ನು ಕಿವಿಗೊಟ್ಟು ಆಲಿಸುವ ಮತ್ತು ಅದರಲ್ಲಿ ಅತ್ಯುತ್ತಮವಾಗಿರುವುದನ್ನು ಅನುಸರಿಸುವವರಿಗೆ ಅಲ್ಲಾಹು ಮಾರ್ಗದರ್ಶನ ಮಾಡಿರುವುದು ಅವರಿಗಾಗಿದೆ ಮತ್ತು ಬುದ್ಧಿವಂತರು ಅವರೇ ಆಗಿರುವರು. ಅಫಮನ್ ಹಕ್ಕ ಅಲೈಹಿ ಕಲಿಮತುಲ್ ಅಜಾಬಿ ಅಫಅಂತ ತುಂಕಿದು ಮನ್ ಫಿನ್ನಾರ್. ಯಾರಾದರೂ ಒಬ್ಬನ ಮೇಲೆ ಶಿಕ್ಷೆಯ ವಚನವು ಸ್ಥಿರಪಟ್ಟಿದ್ದರೆ ಅವನಿಗೆ ಸಹಾಯ ಮಾಡಲು ತಮ್ಮಿಂದ ಸಾಧ್ಯವೇ? ನರಕಾಗ್ನಿಯಲ್ಲಿರುವವರನ್ನು ತಮ್ಮಿಂದ ರಕ್ಷಿಸಲು ಸಾಧ್ಯವೇ? ಲಾಕಿನಿಲ್ಲದೀನ ತಖೌ ರಬ್ಬಹುಂ ಲಹುಂ ಗುರಫುಂ ಮಿನ್ ಫೌಕಿಹಾ ಗುರಫುಂ ಮಬ್ನಿಯತುನ್ ತಜ್ರಿ ಮಿನ್ ತಹ್ತಿಹಲ್ ಅನ್ಹಾರ್ وعد الله لا يخلف الله الميعاد. ಆದರೆ ತಮ್ಮ ರಬ್ಬನ್ನು ಅಂದರೆ ತಮ್ಮ ಪರಿಪಾಲಕನನ್ನು ಭಯಪಟ್ಟು ಜೀವಿಸುವವರಾರೋ ಅವರಿಗೆ ಮಹಡಿಗಳ ಮೇಲೆ ಮಹಡಿಗಳನ್ನು ನಿರ್ಮಿಸಲಾಗಿರುವ ಬಂಗಲೆಗಳಿರು.
ಅವುಗಳ ತಳಭಾಗದಿಂದ ನದಿಗಳು ಹರಿಯುತ್ತಿರುವು. ಅದು ಅಲ್ಲಾಹುವಿನ ವಾಗ್ದಾನವಾಗಿದೆ. ಅಲ್ಲಾಹು ವಾಗ್ದಾನವನ್ನು ಉಲ್ಲಂಘಿಸಲಾರನು. ಅಲಂ ತರ ಅನ್ನ ಅಲ್ಲಾಹ ಅನ್ಜಲ ಮಿನಸ್ ಸಮಾಇ ಮಾಅನ್ فسلكه ينابيع في الأرض ثم يخرج به زرعا مختلفا ألوانه ثم يهيج فتراه مصفرا ثم يجعله حطاما إن في ذلك لذكرى لأولي الألباب. ತಾವು ಕಂಡಿಲ್ಲವೇ, ಅಲ್ಲಾಹು ಆಕಾಶದಿಂದ ಮಳೆ ನೀರನ್ನು ಸುರಿಸಿದನು, ತರುವಾಯ ಅದನ್ನು ಭೂಮಿಯಲ್ಲಿರುವ ತೊರೆಗಳಲ್ಲಿ ನುಸುಳಿಸಿದನು, ತರುವಾಯ ಅದರಿಂದಾಗಿ ವಿವಿಧ ಬಣ್ಣಗಳಿರುವ ಬೆಳೆಯನ್ನು ಅವನು ಉತ್ಪಾದಿಸುವನು, ತರುವಾಯ ಅದು ಒಣಗಿ ಹೋಗುವಾಗ ಅದು ಹಳದಿಯಾಗಿ ಮಾರ್ಪಡುವುದನ್ನು ತಾವು ಕಾಣುವಿರಿ, ತರುವಾಯ ಅವನು ಅದನ್ನು ಒಣಹುಲ್ಲಿನ ಕಡ್ಡಿಗಳನ್ನಾಗಿ ಮಾಡುವನು. ಖಂಡಿತವಾಗಿಯೂ ಬುದ್ಧಿವಂತರಿಗೆ ಅದರಲ್ಲಿ ಒಂದು ನೀತಿ ಪಾಠವಿದೆ. أفمن شرح الله صدره للإسلام فهو على نور من ربه فويل للقاسية قلوبهم من ذكر الله أولئك في ضلال مبين. ಇಸ್ಲಾಮನ್ನು ಸ್ವೀಕರಿಸುವುದಕ್ಕಾಗಿ ಯಾರ ಹೃದಯಕ್ಕೆ ಅಲ್ಲಾಹು ವೈಶಾಲ್ಯತೆಯನ್ನು ಕರುಣಿಸುವನೋ, ತರುವಾಯ ಅವನು ತನ್ನ ರಬ್ಬಿನ ಅಂದರೆ ತನ್ನ ಪರಿಪಾಲಕನ ವತಿಯ ಪ್ರಕಾಶದಲ್ಲಿರುವನೋ, ಅವನು ಹೃದಯವು ಕಠೋರವಾಗಿ ಬಿಟ್ಟವನಂತೆ ಆಗುವನೇ. ಆದರೆ ಅಲ್ಲಾಹುವಿನ ಸ್ಮರಣೆಯಿಂದ ದೂರ ಸರಿದು ಹೃದಯಗಳು ಕಠೋರವಾಗಿರುವವರಿಗೆ ನಾಶವಿದೆ, ಅವರು ಸ್ಪಷ್ಟವಾದ ದುರ್ಮಾರ್ಗದಲ್ಲಿರುವರು. ಅಲ್ಲಾಹು ನಜ್ಜಲ ಅಹ್ಸನಲ್ ಹದೀಸಿ ಕಿತಾಬನ್ ಮುತಶಾಬಿಹನ್ ಮಥಾನಿಯ ತಕ್ಶಇರು ಮಿನ್ಹು ಜುಲೂದುಲ್ ಲದೀನ ಯಖ್ಶೌನ ರಬ್ಬಹುಂ ಥುಮ್ಮ ತಲೀನು ಜುಲೂದುಹುಂ ವಕುಲೂಬುಹುಂ ಇಲಾ ذಿಕ್ರಿಲ್ಲಾಹ್ ذلك هدى الله يهدي به من يشاء ومن يضلل الله فما له من هاد. ಅತ್ಯುತ್ತಮವಾದ ವಾರ್ತೆಯನ್ನು ಅವತೀರ್ಣಗೊಳಿಸಿದವನು ಅಲ್ಲಾಹುವಾಗಿರುವನು. ಅಂದರೆ ವಚನಗಳಿಗೆ ಪರಸ್ಪರ ಸಾದೃಶ್ಯತೆಗಳಿರುವ ಮತ್ತು ಪುನರಾವರ್ತಿಸಲಾಗುವ ವಚನಗಳಿರುವ ಒಂದು ಗ್ರಂಥವನ್ನು, ತಮ್ಮ ರಬ್ಬನ್ನು ಅಂದರೆ ತಮ್ಮ ಪರಿಪಾಲಕನನ್ನು ಭಯಪಡುವವರ ಚರ್ಮಗಳು ಅದರಿಂದಾಗಿ ನಡುಗುವು, ತರುವಾಯ ಅವರ ಚರ್ಮಗಳು ಮತ್ತು ಹೃದಯಗಳು ಅಲ್ಲಾಹುವನ್ನು ಸ್ಮರಿಸುವುದಕ್ಕಾಗಿ ವಿನೀತವಾಗುವು. ಅದು ಅಲ್ಲಾಹುವಿನ ಮಾರ್ಗದರ್ಶನವಾಗಿದೆ. ಅವನಿಚ್ಛಿಸುವವರನ್ನು ಅವನು ಅದರ ಮೂಲಕ ಸನ್ಮಾರ್ಗಕ್ಕೆ ಸೇರಿಸುವನು. ಅಲ್ಲಾಹು ಯಾರನ್ನಾದರೂ ದಾರಿಗೆಡಿಸುವುದಾದರೆ ಅವನಿಗೆ ದಾರಿ ತೋರಿಸುವವರು ಯಾರೂ ಇಲ್ಲ. ಅಫಮನ್ ಯತ್ತಕಿ ಬಿವಜ್ಹಿಹಿ ಸೂಅಲ್ ಅಜಾಬಿ ಯೌಮಲ್ ಕಿಯಾಮಹ وقيل للظالمين ذوقوا ما كنتم تكسبون. ಹಾಗಾದರೆ ಪುನರುತ್ಥಾನ ದಿನದಂದು ಕಠೋರ ಶಿಕ್ಷೆಯನ್ನು ತನ್ನ ಸ್ವಂತ ಮುಖದ ಮೂಲಕ ಎದುರಿಸಬೇಕಾಗಿ ಬರುವವನು ಅಂದು ಸುರಕ್ಷಿತನಾಗಿರುವವನಿಗೆ ಸಮಾನನಾಗುವನೇ? ನೀವು ಸಂಪಾದಿಸುತ್ತಿದ್ದುದನ್ನು ಆಸ್ವಾದಿಸಿರಿ ಎಂದು ಅಕ್ರಮಿಗಳೊಂದಿಗೆ ಹೇಳಲಾಗುವುದು. ಕzzಬಲ್ಲದೀನ ಮಿನ್ क़ಬ್ಲಿಹಿಂ ಫಅತಾಹುಮುಲ್ ಅಜಾಬು ಮಿನ್ ಹೈಸು ಲಾ ಯಶ್ዑರೂನ್. ಅವರಿಗಿಂತ ಮುಂಚಿನವರು ಸತ್ಯವನ್ನು ನಿಷೇಧಿಸಿರುವರು, ಆಗ ಅವರು ಅರಿತಿರದ ದಿಕ್ಕಿನಿಂದ ಶಿಕ್ಷೆಯು ಅವರ ಬಳಿಗೆ ಬಂದಿತು. ಫಅದಾಕಹುಮುಲ್ಲಾಹುಲ್ ಖಿಜ್ಯ ಫಿಲ್ ಹಯಾತಿದ್ ದುನ್ಯಾ ವಲಅಜಾಬುಲ್ ಆಖಿರತಿ ಅಕ್ಬರ್ ಲೌ ಕಾನೂ ಯಅಲಮೂನ್. ಹೀಗೆ ಅಲ್ಲಾಹು ಅವರಿಗೆ ಐಹಿಕ ಜೀವನದಲ್ಲಿ ಅಪಮಾನವನ್ನು ಆಸ್ವಾದಿಸುವಂತೆ ಮಾಡಿದನು.
ಪರಲೋಕ ಶಿಕ್ಷೆಯಂತೂ ಅತಿ ಭಯಾನಕವಾಗಿದೆ. ಅವರು ಅದನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದರೆ. وَلَقَدْ ضَرَبْنَا لِلنَّاسِ فِي هَذَا الْقُرْآنِ مِنْ كُلِّ مَثَلٍ لَعَلَّهُمْ يَتَذَكَّرُونَ. ಖಂಡಿತವಾಗಿಯೂ ನಾವು ಈ ಕುರ್ಆನ್ನಲ್ಲಿ ಜನರಿಗಾಗಿ ಎಲ್ಲ ವಿಧದ ಉಪಮೆಗಳನ್ನು ವಿವರಿಸಿರುವೆವು, ಅವರು ಆಲೋಚಿಸಿ ಅರ್ಥ ಮಾಡಿಕೊಳ್ಳುವ ಸಲುವಾಗಿ. قُرْآنًا عَرَبِيًّا غَيْرَ ذِي عِوَجٍ لَعَلَّهُمْ يَتَّقُونَ. ಯಾವುದೇ ವಕ್ರತೆ ಇಲ್ಲದ ಅರಬಿ ಭಾಷೆಯಲ್ಲಿರುವ ಒಂದು ಕುರ್ಆನ್, ಅವರು ಭಯಭಕ್ತಿ ಪಾಲಿಸುವ ಸಲುವಾಗಿ. ضرب الله مثلا رجلا فيه شركاء متشاكسون ورجلا سلما لرجل هل يستويان مثلا الحمد لله بل أكثرهم لا يعلمون. ಅಲ್ಲಾಹು ಒಬ್ಬ ವ್ಯಕ್ತಿಯನ್ನು ಉಪಮೆಯಾಗಿ ತೋರಿಸಿರುವನು. ಪರಸ್ಪರ ಜಗಳವಾಡುವ ಕೆಲವು ಪಾಲುದಾರರು ಅವನ ಯಜಮಾನರಾಗಿರುವರು. ಒಬ್ಬನೇ ಯಜಮಾನನಿಗೆ ಮಾತ್ರ ಶರಣಾಗಬೇಕಾದ ಇನ್ನೊಬ್ಬನನ್ನು ಉಪಮೆಯಾಗಿ ತೋರಿಸಿರುವನು. ಉಪಮೆಯಲ್ಲಿ ಇವರಿಬ್ಬರೂ ಸಮಾನರಾಗುವರೇ? ಅಲ್ಲಾಹುವಿಗೆ ಸ್ತುತಿ. ಆದರೆ ಅವರಲ್ಲಿ ಹೆಚ್ಚಿನವರು ಅರಿತುಕೊಳ್ಳುವುದಿಲ್ಲ. ಇನ್ನಕ ಮೈತೂನ್ ವ ಇನ್ನಹುಂ ಮೈತೂನ್. ಖಂಡಿತವಾಗಿಯೂ ತಾವು ಮರಣ ಹೊಂದುವಿರಿ ಮತ್ತು ಅವರೂ ಮರಣ ಹೊಂದುವರು. ಥುಮ್ಮ ಇನ್ನಕುಂ ಯೌಮಲ್ ಕಿಯಾಮತಿ ಇಂದ ರಬ್ಬಿಕುಂ ತಖ್ತಸಿಮೂನ್. ತರುವಾಯ ಪುನರುತ್ಥಾನ ದಿನದಂದು ನೀವು ನಿಮ್ಮ ರಬ್ಬಿನ ಬಳಿ, ಅಂದರೆ ನಿಮ್ಮ ಪರಿಪಾಲಕನ ಬಳಿ ತರ್ಕಿಸುವಿರಿ. ಫಮನ್ ಅಜ್ಲಮು ಮಿಮ್ಮನ್ ಕದಬ ಅಲಾ ಅಲ್ಲಾಹಿ ವ ಕದ್ದಬ ಬಿಸ್ಸಿದ್ಕಿ ಇದ್ ಜಾಅಹ್ ಅಲೈಸ ಫೀ ಜಹನ್ನಮ ಮಥ್ವನ್ ಲಿಲ್ ಕಾಫಿರೀನ್. ಅಲ್ಲಾಹುವಿನ ಮೇಲೆ ಸುಳ್ಳು ಹೇಳಿದವನಿಗಿಂತ ಮತ್ತು ಸತ್ಯವು ತನ್ನ ಬಳಿಗೆ ಬಂದಾಗ ಅದನ್ನು ನಿಷೇಧಿಸಿದವನಿಗಿಂತ ದೊಡ್ಡ ಅಕ್ರಮಿ ಯಾರಿರುವನು? ನರಕಾಗ್ನಿಯು ಸತ್ಯ ನಿಷೇಧಿಗಳ ವಾಸಸ್ಥಳವಲ್ಲವೇ? ವಲ್ಲದೀ ಜಾಅ ಬಿಸ್ಸಿದ್ಕಿ ವಸದ್ದಕ ಬಿಹಿ ಉಲೈಕ ಹುಮುಲ್ ಮುತ್ತಕೂನ್. ಯಾರು ಸತ್ಯದೊಂದಿಗೆ ಬಂದಿರುವರೋ ಹಾಗೂ ಅದರಲ್ಲಿ ವಿಶ್ವಾಸವಿಟ್ಟಿರುವರೋ ಅವರೇ ಭಯಭಕ್ತಿ ಪಾಲಿಸುವವರಾಗಿರುವರು. ಲಹುಂ ಮಾ ಯಶಾಊನ ಇಂದ ರಬ್ಬಿಹಿಂ ذلك جزاء المحسنين. ಅವರು ಇಚ್ಛಿಸುವುದೆಲ್ಲವೂ ಅವರಿಗೆ ಅವರ ರಬ್ಬಿನ ಬಳಿ ಇರುವುದು, ಅಂದರೆ ಅವರ ಪರಿಪಾಲಕನ ಬಳಿ ಇರುವುದು. ಅದು ಸಜ್ಜನರಿಗಿರುವ ಪ್ರತಿಫಲವಾಗಿದೆ. ಲಿಯುಕಫಿರ ಅಲ್ಲಾಹು ಅನ್ಹುಂ ಅಸ್ವಅ ಅಲ್ಲದೀ ಅಮಿಲೂ ويجزيهم أجرهم بأحسن الذي كانوا يعملون. ಅವರು ಮಾಡಿರುವುದರಲ್ಲಿ ಅತಿ ಕೆಟ್ಟದಾಗಿರುವುದನ್ನು ಅಲ್ಲಾಹು ಅವರಿಂದ ಅಳಿಸಿ ಹಾಕುವನು. ಅವರು ಮಾಡಿರುವುದರಲ್ಲಿ ಅತ್ಯುತ್ತಮವಾಗಿರುವುದಕ್ಕೆ ಅನುಗುಣವಾಗಿ ಅವನು ಅವರಿಗೆ ಪ್ರತಿಫಲವನ್ನು ನೀಡುವನು. ಅಲೈಸ ಅಲ್ಲಾಹು ಬಿಕಾಫಿನ್ ಅಬದಹ್ ويخوفونك بالذين من دونه ومن يضلل الله فما له من هاد. ಅಲ್ಲಾಹು ಅವನ ದಾಸನಿಗೆ ಸಾಕಾಗಲಾರನೆ. ಅವನ ಹೊರತಾಗಿರುವವರ ಬಗ್ಗೆ ಅವರು ತಮ್ಮನ್ನು ಹೆದರಿಸುತ್ತಿರುವರು. ಅಲ್ಲಾಹು ಯಾರನ್ನಾದರೂ ಪಥಭ್ರಷ್ಟಗೊಳಿಸಿದರೆ ಅವನಿಗೆ ಮಾರ್ಗದರ್ಶನ ಮಾಡಲು ಯಾರೂ ಇರಲಾರರು. ومن يهد الله فما له من مضل أليس الله بعزيز ذي انتقام. ಅಲ್ಲಾಹು ಯಾರನ್ನಾದರೂ ಸನ್ಮಾರ್ಗದಲ್ಲಿ ಸೇರಿಸಿದರೆ ಅವನನ್ನು ಪಥಭ್ರಷ್ಟಗೊಳಿಸುವವರಾರೂ ಇರಲಾರರು.
ಅಲ್ಲಾಹು ಪ್ರತಾಪಶಾಲಿ ಮತ್ತು ಶಿಕ್ಷಾ ಕ್ರಮ ಕೈಗೊಳ್ಳುವವನಲ್ಲವೇ? وَلَئِن سَأَلْتَهُم مَّنْ خَلَقَ السَّمَاوَاتِ وَالْأَرْضَ لَيَقُولُنَّ اللَّهُ قُلْ أَفَرَأَيْتُم مَّا تَدْعُونَ مِن دُونِ اللَّهِ إِنْ أَرَادَنِيَ اللَّهُ بِضُرٍّ هَلْ هُنَّ كَاشِفَاتُ ضُرِّهِ أَوْ أَرَادَنِي بِرَحْمَةٍ هَلْ هُنَّ مُمْسِكَاتُ رَحْمَتِهِ قُلْ حَسْبِيَ اللَّهُ عليه يتوكل المتوكلون. ಆಕಾಶಗಳನ್ನು ಮತ್ತು ಭೂಮಿಯನ್ನು ಸೃಷ್ಟಿಸಿದವನು ಯಾರು ಎಂದು ತಾವು ಅವರೊಂದಿಗೆ ಕೇಳಿದರೆ ಖಂಡಿತವಾಗಿಯೂ ಅವರು ಅಲ್ಲಾಹು ಎನ್ನುವರು. ಹೇಳಿರಿ, ಹಾಗಾದರೆ ಅಲ್ಲಾಹುವಿನ ಹೊರತು ನೀವು ಕರೆದು ಪ್ರಾರ್ಥಿಸುತ್ತಿರುವವುಗಳ ಬಗ್ಗೆ ನೀವು ಆಲೋಚಿಸಿರುವಿರಾ? ಅಲ್ಲಾಹು ನನಗೆ ಏನಾದರೂ ಹಾನಿಯನ್ನು ಬಯಸಿದರೆ ಅವನ ಹಾನಿಯನ್ನು ನಿವಾರಿಸಲು ಅವುಗಳಿಗೆ ಸಾಧ್ಯವೇ? ಅಥವಾ ಅವನು ನನಗೆ ಏನಾದರೂ ಅನುಗ್ರಹವನ್ನು ನೀಡಲು ಬಯಸಿದರೆ ಅವನ ಅನುಗ್ರಹವನ್ನು ತಡೆಗಟ್ಟಲು ಅವುಗಳಿಗೆ ಸಾಧ್ಯವೇ? ಹೇಳಿರಿ, ನನಗೆ ಅಲ್ಲಾಹು ಸಾಕು. ಭರವಸೆಯನ್ನಿಡುವವರು ಅವನ ಮೇಲೆಯೇ ಭರವಸೆಯನ್ನಿಡಲಿ. قُلْ يَا قَوْمِ اعْمَلُوا عَلَى مَكَانَتِكُمْ إِنِّي عَامِلٌ فَسَوْفَ تَعْلَمُونَ مَنْ يَأْتِيهِ عَذَابٌ يُخْزِيهِ وَيَحِلُّ عَلَيْهِ عَذَابٌ مُقِيمٌ. ಹೇಳಿರಿ, ಓ ನನ್ನ ಜನರೇ, ನಿಮ್ಮ ನಿಲುವಿಗೆ ಅನುಗುಣವಾಗಿ ನೀವು ಕರ್ಮವೆಸಗಿರಿ, ನಾನೂ ಕರ್ಮವೆಸಗುವೆನು. ತರುವಾಯ ಅಪಮಾನಕರವಾದ ಶಿಕ್ಷೆಯು ಬರುವುದು ಮತ್ತು ಶಾಶ್ವತ ಶಿಕ್ಷೆಯು ಇಳಿಯುವುದು ಯಾರ ಮೇಲೆಂದು ನೀವು ಅರಿತುಕೊಳ್ಳುವಿರಿ. ಇನ್ನಾ ಅನ್ಜಲ್ನಾ ಅಲೈಕಲ್ ಕಿತಾಬ ಲಿನ್ನಾಸಿ ಬಿಲ್ ಹಕ್ فمن اهتدى فلنفسه ومن ضل فإنما يضل عليها وما أنت عليهم بوكيل. ಖಂಡಿತವಾಗಿಯೂ ನಾವು ಮನುಷ್ಯರಿಗಾಗಿರುವ ಗ್ರಂಥವನ್ನು ತಮ್ಮ ಮೇಲೆ ಸತ್ಯದೊಂದಿಗೆ ಅವತೀರ್ಣಗೊಳಿಸಿರುವೆವು. ಆದ್ದರಿಂದ ಯಾರಾದರೂ ಸನ್ಮಾರ್ಗವನ್ನು ಪಡೆದರೆ ಅದು ಅವನ ಒಳಿತಿಗೇ ಆಗಿದೆ. ಯಾರಾದರೂ ಪಥಭ್ರಷ್ಟನಾಗುವುದಾದರೆ ಅವನು ಪಥಭ್ರಷ್ಟನಾಗುವುದರ ಪಾಪವು ಅವನಿಗೇ ಆಗಿದೆ. ತಾವು ಅವರ ಮೇಲಿರುವ ಕಾರ್ಯನಿರ್ವಾಹಕರಲ್ಲ. ಅಲ್ಲಾಹು ಯತವಫಲ್ ಅನ್ಫುಸ ಹೀನ ಮೌತಿಹಾ ವಲ್ಲತೀ ಲಂ ತಮುತ್ ಫೀ ಮನಾಮಿಹಾ فيمسك التي قضى عليها الموت ويرسل الأخرى إلى أجل مسمى إن في ذلك لآيات لقوم يتفكرون. ಅಲ್ಲಾಹು ಆತ್ಮಗಳನ್ನು ಅವುಗಳ ಮರಣ ವೇಳೆಯಲ್ಲಿ ಪೂರ್ಣವಾಗಿ ವಹಿಸಿಕೊಳ್ಳುವನು. ಮೃತಪಡದವುಗಳನ್ನು, ಅಂದರೆ ಮರಣವನ್ನು ವಿಧಿಸಲ್ಪಡದವುಗಳನ್ನು ಅವುಗಳ ನಿದ್ರಾ ವೇಳೆಯಲ್ಲಿ ವಹಿಸಿಕೊಳ್ಳುವನು. ತರುವಾಯ ಯಾವೆಲ್ಲ ಆತ್ಮಗಳ ಮೇಲೆ ಅವನು ಮರಣವನ್ನು ವಿಧಿಸಿರುವನು ಅವುಗಳನ್ನು ಅವನು ಹಿಡಿದಿಟ್ಟುಕೊಳ್ಳುವನು. ಉಳಿದವುಗಳನ್ನು ಒಂದು ನಿಶ್ಚಿತ ಅವಧಿಯವರೆಗೆ ಅವನು ಬಿಟ್ಟು ಬಿಡುವನು. ಖಂಡಿತವಾಗಿಯೂ ಚಿಂತಿಸುವ ಜನರಿಗೆ ಇದರಲ್ಲಿ ದೃಷ್ಟಾಂತಗಳಿವೆ. ಅಮಿತ್ತಖذೂ ಮಿನ್ ದೂನಿಲ್ಲಾಹಿ ಶುಫಆ ಕುಲ್ ಅವಲೌ ಕಾನೂ ಲಾ ಯಮ್ಲಿಕೂನ ಶೈಅನ್ ವಲಾ ಯಅ್ಕಿಲೂನ್. ಅಥವಾ ಅವರು ಅಲ್ಲಾಹುವಿನ ಹೊರತಾದವರನ್ನು ಶಿಫಾರಸುಗಾರರನ್ನಾಗಿ ಮಾಡಿಕೊಂಡಿರುವರೇ? ಹೇಳಿರಿ, ಅವರು ಅಂದರೆ ಶಿಫಾರಸುಗಾರರು ಏನನ್ನೂ ಅಧೀನದಲ್ಲಿರಿಸಿಕೊಳ್ಳದವರಾಗಿದ್ದರೂ ಚಿಂತಿಸದವರಾಗಿದ್ದರೂ ನೀವು ಅವರನ್ನು ಶಿಫಾರಸುಗಾರರನ್ನಾಗಿ ಮಾಡುವಿರಾ? ಕುಲ್ ಲಿಲ್ಲಾಹಿ ಶಫಾಅತು ಜಮೀಆ
له ملك السماوات والأرض ثم إليه ترجعون. ಹೇಳಿರಿ, ಶಿಫಾರಸು ಸಂಪೂರ್ಣವಾಗಿ ಅಲ್ಲಾಹುವಿಗಿರುವುದಾಗಿದೆ. ಆಕಾಶಗಳ ಮತ್ತು ಭೂಮಿಯ ಆಧಿಪತ್ಯವು ಅವನಿಗಾಗಿದೆ. ತರುವಾಯ ನಿಮ್ಮನ್ನು ಮರಳಿಸಲಾಗುವುದು ಅವನೆಡೆಗೆ ಆಗಿದೆ. وَإِذَا ذُكِرَ اللَّهُ وَحْدَهُ اشْمَأَزَّتْ قُلُوبُ الَّذِينَ لَا يُؤْمِنُونَ بِالْآخِرَةِ وَإِذَا ذُكِرَ الَّذِينَ مِن دُونِهِ إِذَا هُمْ يَسْتَبْشِرُونَ. ಅಲ್ಲಾಹುವಿನ ಬಗ್ಗೆ ಮಾತ್ರ ಪ್ರಸ್ತಾಪಿಸಲಾದಾಗ ಪರಲೋಕದಲ್ಲಿ ವಿಶ್ವಾಸವಿಲ್ಲದವರ ಹೃದಯಗಳಿಗೆ ಜಿಗುಪ್ಸೆಯುಂಟಾಗುತ್ತದೆ. ಅಲ್ಲಾಹುವಿನ ಹೊರತಾದವರ ಬಗ್ಗೆ ಪ್ರಸ್ತಾಪಿಸಲಾದರೆ ಅಗೋ ಅವರು ಸಂತೋಷ ಪಡುವರು. قُلِ اللَّهُمَّ فَاطِرَ السَّمَاوَاتِ وَالْأَرْضِ عَالِمَ الْغَيْبِ وَالشَّهَادَةِ أَنْتَ تَحْكُمُ بَيْنَ عِبَادِكَ فِيمَا كَانُوا فِيهِ يَخْتَلِفُونَ. ಹೇಳಿರಿ, ಓ ಅಲ್ಲಾಹ್, ಆಕಾಶಗಳ ಮತ್ತು ಭೂಮಿಯ ಸೃಷ್ಟಿಕರ್ತನೇ, ಅಗೋಚರ ಮತ್ತು ಗೋಚರಗಳನ್ನು ಅರಿಯುವವನೇ, ನಿನ್ನ ದಾಸರ ಮಧ್ಯೆ ಅವರು ಭಿನ್ನಮತ ಹೊಂದಿರುವ ವಿಷಯದಲ್ಲಿ ತೀರ್ಪು ನೀಡುವವನು ನೀನೇ ಆಗಿರುವೆ. وَلَوْ أَنَّ لِلَّذِينَ ظَلَمُوا مَا فِي الْأَرْضِ جَمِيعًا وَمِثْلَهُ مَعَهُ لَافْتَدَوْا بِهِ مِنْ سُوءِ الْعَذَابِ يَوْمَ الْقِيَامَةِ وَبَدَا لَهُم مِّنَ اللَّهِ مَا لَمْ يَكُونُوا يَحْتَسِبُونَ. ಒಂದು ವೇಳೆ ಅಕ್ರಮಿಗಳ ಸ್ವಾಧೀನದಲ್ಲಿ ಭೂಮಿಯಲ್ಲಿರುವುದೆಲ್ಲವೂ ಮತ್ತು ಅದರೊಂದಿಗೆ ಅದರಷ್ಟೇ ಬೇರೆಯೂ ಇರುವುದಾದರೂ ಪುನರುತ್ಥಾನ ದಿನದ ಕಠೋರ ಶಿಕ್ಷೆಯಿಂದ ಪಾರಾಗಲು ಅವರು ಅವೆಲ್ಲವನ್ನೂ ಪ್ರಾಯಶ್ಚಿತ್ತವಾಗಿ ನೀಡುತ್ತಿದ್ದರು. ಅವರು ಭಾವಿಸಿರದಂತಹ ಅನೇಕ ವಿಷಯಗಳು ಅಲ್ಲಾಹುವಿನಿಂದ ಅವರಿಗೆ ಬಹಿರಂಗವಾಗುವು. وَبَدَا لَهُمْ سَيِّئَاتُ مَا كَسَبُوا وَحَاقَ بِهِمْ مَا كَانُوا بِهِ يَسْتَهْزِئُونَ. ಅವರು ಮಾಡಿಟ್ಟಿರುವುದರ ದುಷ್ಪರಿಣಾಮಗಳು ಅವರಿಗೆ ಬಹಿರಂಗವಾಗುವು. ಯಾವುದರ ಬಗ್ಗೆ ಅವರು ಅಪಹಾಸ್ಯ ಮಾಡುತ್ತಿದ್ದರೋ ಅದು ಅವರನ್ನು ಆವರಿಸಿಕೊಳ್ಳುವುದು. فَإِذَا مَسَّ الْإِنسَانَ ضُرٌّ دَعَانَا ثُمَّ إِذَا خَوَّلْنَاهُ نِعْمَةً مِنَّا قَالَ إِنَّمَا أُوتِيتُهُ عَلَى عِلْمٍ بل هي فتنة ولكن أكثرهم لا يعلمون. ಮನುಷ್ಯನಿಗೆ ಹಾನಿಯೇನಾದರೂ ತಟ್ಟಿದರೆ ಅವನು ನಮ್ಮೊಂದಿಗೆ ಪ್ರಾರ್ಥಿಸುವನು. ತರುವಾಯ ನಾವು ಅವನಿಗೆ ನಮ್ಮ ವತಿಯ ಯಾವುದಾದರೂ ಅನುಗ್ರಹವನ್ನು ದಯಪಾಲಿಸಿದರೆ ಅವನು ಹೇಳುವನು, ನನಗೆ ಇದನ್ನು ನೀಡಲಾಗಿರುವುದು ಜ್ಞಾನದ ಆಧಾರದಲ್ಲಿ ಮಾತ್ರವಾಗಿದೆ, ಆದರೆ ಅದೊಂದು ಪರೀಕ್ಷೆಯಾಗಿದೆ. ಆದರೆ ಅವರಲ್ಲಿ ಹೆಚ್ಚಿನವರು ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. قد قالها الذين من قبلهم فما أغنى عنهم ما كانوا يكسبون. ಇವರಿಗಿಂತ ಮುಂಚಿನವರು ಹೀಗೆಯೇ ಹೇಳಿದ್ದರು, ಆದರೆ ಅವರು ಸಂಪಾದಿಸಿರುವುದು ಅವರಿಗೆ ಯಾವುದೇ ಪ್ರಯೋಜನವನ್ನು ಮಾಡಲಿಲ್ಲ. فأصابهم سيئات ما كسبوا والذين ظلموا من هؤلاء سيصيبهم سيئات ما كسبوا وما هم بمعجزين. ಅವರು ಮಾಡಿಟ್ಟಿರುವುದರ ದುಷ್ಪರಿಣಾಮಗಳು ಅವರನ್ನು ಬಾಧಿಸಿದವು. ಇವರ ಪೈಕಿ ಅಕ್ರಮವೆಸಗಿದವರಿಗೂ ಅವರು ಮಾಡಿಟ್ಟಿರುವುದರ ದುಷ್ಪರಿಣಾಮಗಳು ಬಾಧಿಸು, ಅವರಿಗೆ ನಮ್ಮನ್ನು ಸೋಲಿಸಲಾಗದು. أولم يعلموا أن الله يبسط الرزق لمن يشاء ويقدر
إن في ذلك لآيات لقوم يؤمنون. ಅಲ್ಲಾಹು ಅವನಿಚ್ಛಿಸುವವರಿಗೆ ಅನ್ನಾಧಾರವನ್ನು ವಿಶಾಲಗೊಳಿಸುವನು ಮತ್ತು ಅವನಿಚ್ಛಿಸುವವರಿಗೆ ಅದನ್ನು ಸಂಕುಚಿತಗೊಳಿಸುವನು ಎಂಬುದನ್ನು ಅವರು ಅರ್ಥ ಮಾಡಿಕೊಂಡಿಲ್ಲವೇ? ಖಂಡಿತವಾಗಿಯೂ ವಿಶ್ವಾಸವಿಡುವ ಜನರಿಗೆ ಇದರಲ್ಲಿ ದೃಷ್ಟಾಂತಗಳಿವೆ. قل يا عبادي الذين أسرفوا على أنفسهم لا تقنطوا من رحمة الله إن الله يغفر الذنوب جميعا إنه هو الغفور الرحيم. ಹೇಳಿರಿ, ಸ್ವತಃ ತಮ್ಮ ಮೇಲೆಯೇ ಅತಿಕ್ರಮವೆಸಗಿರುವ ಓ ನನ್ನ ದಾಸರೇ, ಅಲ್ಲಾಹುವಿನ ಕಾರುಣ್ಯದ ಬಗ್ಗೆ ನೀವು ನಿರಾಶರಾಗದಿರಿ. ಖಂಡಿತವಾಗಿಯೂ ಅಲ್ಲಾಹು ಪಾಪಗಳೆಲ್ಲವನ್ನೂ ಕ್ಷಮಿಸುವನು. ಖಂಡಿತವಾಗಿಯೂ ಅವನು ಅತ್ಯಧಿಕ ಕ್ಷಮಿಸುವವನು, ಅಪಾರ ಕರುಣೆಯುಳ್ಳವನೂ ಆಗಿರುವನು. وأنيبوا إلى ربكم وأسلموا له من قبل أن يأتيكم العذاب ثم لا تنصرون. ನಿಮ್ಮ ಬಳಿಗೆ ಶಿಕ್ಷೆಯು ಬರುವುದಕ್ಕೆ ಮುಂಚಿತವಾಗಿ ನೀವು ನಿಮ್ಮ ರಬ್ಬಿನೆಡೆಗೆ, ಅಂದರೆ ನಿಮ್ಮ ಪರಿಪಾಲಕನೆಡೆಗೆ ವಿನಮ್ರತೆಯಿಂದ ಮರಳಿರಿ ಮತ್ತು ಅವನಿಗೆ ಶರಣಾಗಿರಿ. ತರುವಾಯ ಅದು ಬಂದ ಬಳಿಕ ನಿಮಗೆ ಸಹಾಯವು ಲಭ್ಯವಾಗದು. أحسن ما أنزل إليكم من ربكم من قبل أن يأتيكم العذاب بغتة وأنتم لا تشعرون. ನೀವು ಭಾವಿಸಿರದ ರೀತಿಯಲ್ಲಿ ನಿಮ್ಮ ಬಳಿಗೆ ಶಿಕ್ಷೆಯು ಹಠಾತ್ತನೆ ಬರುವುದಕ್ಕೆ ಮುಂಚಿತವಾಗಿ ನೀವು ನಿಮ್ಮ ರಬ್ಬಿನಿಂದ, ಅಂದರೆ ನಿಮ್ಮ ಪರಿಪಾಲಕನಿಂದ ನಿಮಗೆ ಅವತೀರ್ಣಗೊಂಡಿರುವುದರ ಪೈಕಿ ಅತ್ಯುತ್ತಮವಾಗಿರುವುದನ್ನು ಅನುಸರಿಸಿರಿ. ಅನ್ ತಕೂಲ ನಫ್ಸು ಯಾ ಹಸ್ರತಾ ಅಲಾ ಮಾ ಫರ್ರತ್ತು ಫೀ ಜಂಬಿಲ್ಲಾಹಿ ವ ಇನ್ ಕುಂತು ಲಮಿನ ಸ್ಸಾಖಿರೀನ್. ಅಯ್ಯೋ ನನ್ನ ದುರದೃಷ್ಟವೇ, ಅಲ್ಲಾಹುವಿನ ಭಾಗದಲ್ಲಿ ನಾನು ಮಾಡಬೇಕಾಗಿರುವುದರಲ್ಲಿ ಲೋಪವೆಸಗಿಬಿಟ್ಟೆನಲ್ಲ. ಖಂಡಿತವಾಗಿಯೂ ನಾನು ಅಪಹಾಸ್ಯ ಮಾಡುವವರಲ್ಲಿ ಸೇರಿಬಿಟ್ಟೆನಲ್ಲ ಎಂದು ಯಾರಾದರೂ ಹೇಳಬಹುದು ಎಂಬುದರಿಂದ. ಔ ತಕೂಲ ಲೌ ಅನ್ನಲ್ಲಾಹ ಹದಾನಿ ಲಕುಂತು ಮಿನಲ್ ಮುತ್ತಕೀನ್. ಅಥವಾ ಅಲ್ಲಾಹು ನನ್ನನ್ನು ಸನ್ಮಾರ್ಗದಲ್ಲಿ ಸೇರಿಸಿರುತ್ತಿದ್ದರೆ ನಾನು ಭಯಭಕ್ತಿ ಪಾಲಿಸುವವರಲ್ಲಿ ಸೇರಿರುತ್ತಿದ್ದೆ ಎಂದು ಹೇಳಬಹುದು ಎಂಬುದರಿಂದ. ಔ ತಕೂಲ ಹೀನ ತರಲ್ ಅದಾಬ ಲೌ ಅನ್ನ ಲೀ ಕರ್ರತನ್ ಫಅಕೂನ ಮಿನಲ್ ಮುಹ್ಸಿನೀನ್. ಅಥವಾ ಶಿಕ್ಷೆಯನ್ನು ಕಣ್ಣಾರೆ ಕಾಣುವ ಸಂದರ್ಭದಲ್ಲಿ ಮರಳಿ ಹೋಗುವ ಒಂದು ಅವಕಾಶ ನನಗಿರುತ್ತಿದ್ದರೆ ನಾನು ಸಜ್ಜನರ ಪೈಕಿ ಸೇರುತ್ತಿದ್ದೆ ಎಂದು ಹೇಳಬಹುದು ಎಂಬುದರಿಂದ. ಬಲಾ ಕದ್ ಜಾಅತ್ಕ ಆಯಾತಿ ಫಕذبت ಬಿಹಾ ವಸ್ತಕ್ಬರ್ತ ವಕುಂತ ಮಿನಲ್ ಕಾಫಿರೀನ್. ಹೌದು, ಖಂಡಿತವಾಗಿಯೂ ನನ್ನ ದೃಷ್ಟಾಂತಗಳು ನಿನ್ನ ಬಳಿಗೆ ಬಂದಿವೆ, ಆದರೆ ನೀನು ಅವುಗಳನ್ನು ನಿಷೇಧಿಸಿದೆ ಮತ್ತು ಅಹಂಕಾರ ಪಟ್ಟೆ. ನೀನು ಸತ್ಯ ನಿಷೇಧಿಗಳಲ್ಲಿ ಸೇರಿದವನಾದೆ. ವಯೌಮಲ್ ಕಿಯಾಮತಿ ತರಲ್ಲದೀನ ಕದಬೂ ಅಲಲ್ಲಾಹಿ ವುಜೂಹುಹುಂ ಮುಸ್ವದ್ದ
أليس في جهنم مثوى للمتكبرين. ಅಲ್ಲಾಹುವಿನ ಮೇಲೆ ಸುಳ್ಳಾರೋಪ ಮಾಡಿದವರ ಮುಖಗಳು ಪುನರುತ್ಥಾನ ದಿನದಂದು ಕರ್ರಗಾಗಿರುವುದನ್ನು ತಾವು ಕಾಣುವಿರಿ. ನರಕಾಗ್ನಿಯಲ್ಲಿ ಅಹಂಕಾರಿಗಳಿಗೆ ವಾಸಸ್ಥಳವಿರಲಾರದೆ. وينجي الله الذين اتقوا بمفازتهم لا يمسهم السوء ولا هم يحزنون. ಅಲ್ಲಾಹು ಭಯಭಕ್ತಿ ಪಾಲಿಸುವವರನ್ನು ರಕ್ಷಿಸಿ ಅವರಿಗಿರುವ ಸುರಕ್ಷಿತ ಸ್ಥಳಕ್ಕೆ ತಲುಪಿಸುವನು. ಶಿಕ್ಷೆಯು ಅವರನ್ನು ಸ್ಪರ್ಶಿಸಲಾರದು, ಅವರು ದುಃಖಿಸಬೇಕಾಗಿಯೂ ಬರದು. ಅಲ್ಲಾಹು ಖಾಲಿಕು ಕುಲ್ಲಿ ಶೈಇನ್ ವಹುವ ಅಲಾ ಕುಲ್ಲಿ ಶೈಇನ್ ವಕೀಲ್. ಅಲ್ಲಾಹು ಎಲ್ಲ ವಸ್ತುಗಳ ಸೃಷ್ಟಿಕರ್ತನಾಗಿರುವನು, ಅವನು ಎಲ್ಲ ವಸ್ತುಗಳ ಮೇಲೂ ಕಾರ್ಯನಿರ್ವಾಹಕನಾಗಿರುವನು. ಲಹು ಮಕಾಲೀದು ಸ್ಸಮಾವಾತಿ ವಲ್ ಅರ್ದ್ ವಲ್ಲದೀನ ಕಫರೂ ಬಿಆಯಾತಿಲ್ಲಾಹಿ ಉಲಾಯಿಕ ಹುಮುಲ್ ಖಾಸಿರೂನ್. ಆಕಾಶಗಳ ಮತ್ತು ಭೂಮಿಯ ಕೀಲಿಕೈಗಳಿರುವುದು ಅವನ ಅಧೀನದಲ್ಲಾಗಿದೆ. ಅಲ್ಲಾಹುವಿನ ದೃಷ್ಟಾಂತಗಳನ್ನು ನಿಷೇಧಿಸಿದವರಾರೋ ಅವರೇ ನಷ್ಟ ಹೊಂದಿದವರಾಗಿರುವರು. ಕುಲ್ ಅಫಗೈರಲ್ಲಾಹಿ ತಅಮುರೂನಿ ಅಅ್ಬುದು ಅಯ್ಯುಹಲ್ ಜಾಹಿಲೂನ್. ಓ ಪ್ರವಾದಿಯವರೇ, ಹೇಳಿರಿ, ಓ ಅಜ್ಞಾನಿಗಳೇ, ನಾನು ಅಲ್ಲಾಹುವೇತರರನ್ನು ಆರಾಧಿಸಬೇಕೆಂದು ನೀವು ನನ್ನೊಂದಿಗೆ ಆದೇಶಿಸುತ್ತಿರುವಿರಾ? ವಲಕದ್ ಊಹಿಯ ಇಲೈಕ ವಇಲಲ್ಲದೀನ ಮಿನ್ ಕಬ್ಲಿಕ ಲಇನ್ ಅಶ್ರಕ್ತ ಲಯಹ್ಬತನ್ನ ಅಮಲುಕ ವಲತಕೂನನ್ನ ಮಿನಲ್ ಖಾಸಿರೀನ್. ತಾವೇನಾದರೂ ಅಲ್ಲಾಹುವಿನೊಂದಿಗೆ ಸಹಭಾಗಿತ್ವ ಮಾಡಿದರೆ ಖಂಡಿತವಾಗಿಯೂ ತಮ್ಮ ಕರ್ಮಗಳು ನಿಷ್ಫಲವಾಗುವುದು ಮತ್ತು ಖಂಡಿತವಾಗಿಯೂ ತಾವು ನಷ್ಟ ಹೊಂದಿದವರಲ್ಲಿ ಸೇರಿದವರಾಗುವಿರಿ ಎಂದು ತಮಗೂ ತಮಗಿಂತ ಮುಂಚಿನವರಿಗೂ ದಿವ್ಯ ಸಂದೇಶ ನೀಡಲಾಗಿದೆ. ಬಲಿಲ್ಲಾಹ ಫಅ್ಬುದ್ ವಕುನ್ ಮಿನಶ್ ಶಾಕಿರೀನ್. ಅಲ್ಲ, ತಾವು ಅಲ್ಲಾಹುವನ್ನು ಮಾತ್ರ ಆರಾಧಿಸಿರಿ ಮತ್ತು ಕೃತಜ್ಞತೆ ಸಲ್ಲಿಸುವವರೊಂದಿಗೆ ಸೇರಿದವರಾಗಿರಿ. ವಮಾ ಕದರುಲ್ಲಾಹ ಹಕ್ಕ ಕದರಿಹಿ ವಲ್ ಅರ್ದು ಜಮೀಅನ್ ಕಬ್ದತುಹು ಯೌಮಲ್ ಕಿಯಾಮತಿ ವಸ್ಸಮಾವಾತು ಮತ್ವಿಯಾತುನ್ ಬಿಯಮೀನಿಹಿ ಸುಬ್ಹಾನಹು ವತಆಲಾ ಅಮ್ಮಾ ಯುಶ್ರಿಕೂನ್. ಅಲ್ಲಾಹುವನ್ನು ಗಣನೆ ಮಾಡಬೇಕಾದ ರೀತಿಯಲ್ಲಿ ಅವರು ಗಣನೆ ಮಾಡಲಿಲ್ಲ. ಪುನರುತ್ಥಾನ ದಿನದಂದು ಭೂಮಿಯು ಸಂಪೂರ್ಣವಾಗಿ ಅವನ ಒಂದು ಹಿಡಿತದಲ್ಲಿರುವುದು ಮತ್ತು ಆಕಾಶಗಳು ಅವನ ಬಲಗೈಯಲ್ಲಿ ಸುರುಳಿಯಾಗಿ ಹಿಡಿಯಲ್ಪಟ್ಟಿರುವು. ಅವನು ಪರಮ ಪಾವನನು, ಅವರು ಸಹಭಾಗಿತ್ವ ಮಾಡುವುದರಿಂದೆಲ್ಲ ಅವನು ಅತೀತನಾಗಿರುವನು. ವನುಫಿಖ ಫಿಸ್ಸೂರಿ ಫಸಯಿಖ ಮನ್ ಫಿಸ್ಸಮಾವಾತಿ ವಮನ್ ಫಿಲ್ ಅರ್ದಿ ಇಲ್ಲಾ ಮನ್ ಶಾ ಅಲ್ಲಾಹ್ ಥುಮ್ಮ ನುಫಿಖ ಫೀಹಿ ಉಖ್ರಾ ಫಇದಾ ಹುಂ ಕಿಯಾಮುನ್ ಯನ್ಜುರೂನ್. ಕಹಳೆಯಲ್ಲಿ ಊದಲಾಗುವಾಗ ಆಕಾಶಗಳಲ್ಲಿರುವವರು ಮತ್ತು ಭೂಮಿಯಲ್ಲಿರುವವರು ನಿಶ್ಚಲರಾಗುವರು, ಅಲ್ಲಾಹು ಇಚ್ಛಿಸಿದವರ ಹೊರತು. ತರುವಾಯ ಅದರಲ್ಲಿ ಅಂದರೆ ಕಹಳೆಯಲ್ಲಿ ಇನ್ನೊಮ್ಮೆ ಊದಲಾಗುವಾಗ ಅಗೋ ಅವರು ಎದ್ದು ನಿಂತು ನೋಡುತ್ತಿರುವರು. ವಅಶ್ರಕತಿಲ್ ಅರ್ದು ಬಿನೂರಿ ರಬ್ಬಿಹಾ ವವುದಿಅಲ್ ಕಿತಾಬು ವಜೀಅ ಬಿನ್ನಬಿಯ್ಯೀನ ವಶ್ಶುಹದಾ وجيء بالنبيين والشهداء
بينهم بالحق وهم لا يظلمون. ಭೂಮಿಯು ಅದರ ರಬ್ಬಿನ ಪ್ರಭೆಯಿಂದಾಗಿ, ಅಂದರೆ ಅದರ ಪರಿಪಾಲಕನ ಪ್ರಭೆಯಿಂದಾಗಿ ಬೆಳಗುವುದು, ಕರ್ಮಗಳ ದಾಖಲೆಯನ್ನು ಇಡಲಾಗುವುದು, ಪ್ರವಾದಿಗಳನ್ನು ಹಾಗೂ ಸಾಕ್ಷಿಗಳನ್ನು ತರಲಾಗುವುದು, ತರುವಾಯ ಜನರ ಮಧ್ಯೆ ನ್ಯಾಯಬದ್ಧವಾಗಿ ತೀರ್ಪು ನೀಡಲಾಗುವುದು, ಅವರೊಂದಿಗೆ ಅನ್ಯಾಯವೆಸಗಲಾಗದು. ووفيت كل نفس ما عملت وهو أعلم بما يفعلون. ಪ್ರತಿಯೊಬ್ಬ ವ್ಯಕ್ತಿಗೂ ಅವನು ಮಾಡಿದ ಕರ್ಮಗಳ ಪ್ರತಿಫಲವನ್ನು ಪೂರ್ಣವಾಗಿ ನೀಡಲಾಗುವುದು. ಅವರು ಮಾಡುತ್ತಿರುವುದರ ಬಗ್ಗೆ ಅವನು ಚೆನ್ನಾಗಿ ಅರಿಯುವವನಾಗಿರುವನು. وسيق الذين كفروا إلى جهنم زمرا حتى إذا جاءوها فتحت أبوابها وقال لهم خزنتها ألم يأتكم رسل منكم يتلون عليكم آيات ربكم وينذرونكم لقاء يومكم هذا قالوا بلى ولكن حقت كلمة العذاب على الكافرين. ಸತ್ಯ ನಿಷೇಧಿಗಳನ್ನು ಗುಂಪು ಗುಂಪಾಗಿ ನರಕಾಗ್ನಿಯೆಡೆಗೆ ಸಾಗಿಸಲಾಗುವುದು. ಹಾಗೆ ಅವರು ಅದರ ಸಮೀಪಕ್ಕೆ ಬಂದಾಗ ಅದರ ಬಾಗಿಲುಗಳನ್ನು ತೆರೆಯಲಾಗುವುದು. ನಿಮಗೆ ನಿಮ್ಮ ರಬ್ಬಿನ ದೃಷ್ಟಾಂತಗಳನ್ನು, ಅಂದರೆ ನಿಮ್ಮ ಪರಿಪಾಲಕನ ದೃಷ್ಟಾಂತಗಳನ್ನು ಓದಿಕೊಡುತ್ತಲೂ ನಿಮ್ಮ ಈ ದಿನವನ್ನು ನೀವು ಭೇಟಿಯಾಗಲಿರುವಿರಿ ಎಂದು ನಿಮಗೆ ಎಚ್ಚರಿಕೆ ನೀಡುತ್ತಲೂ ನಿಮ್ಮವರೇ ಆಗಿರುವ ಸಂದೇಶವಾಹಕರು ನಿಮ್ಮ ಬಳಿಗೆ ಬಂದಿರಲಿಲ್ಲವೇ ಎಂದು ಅಂದರೆ ನರಕಾಗ್ನಿಯ ಕಾವಲುಗಾರರು ಅವರೊಂದಿಗೆ ಕೇಳುವರು. ಅವರು ಹೇಳುವರು, ಹೌದು, ಆದರೆ ಸತ್ಯ ನಿಷೇಧಿಗಳ ಮೇಲೆ ಶಿಕ್ಷೆಯ ವಚನವು ಸತ್ಯವಾಗಿ ಬಿಟ್ಟಿದೆ. قيل ادخلوا أبواب جهنم خالدين فيها فبئس مثوى المتكبرين. ಅವರೊಂದಿಗೆ ಹೇಳಲಾಗುವುದು, ನೀವು ನರಕಾಗ್ನಿಯ ದ್ವಾರಗಳ ಮೂಲಕ ಪ್ರವೇಶಿಸಿರಿ, ನೀವು ಅದರಲ್ಲಿ ಶಾಶ್ವತವಾಗಿ ವಾಸಿಸುವಿರಿ. ಅಹಂಕಾರಿಗಳ ವಾಸಸ್ಥಳವು ಎಷ್ಟು ನಿಕೃಷ್ಟವಾದುದು. وسيق الذين اتقوا ربهم إلى الجنة زمرا حتى إذا جاءوها وفتحت أبوابها وقال لهم خزنتها سلام عليكم طبتم فادخلوها خالدين. ತಮ್ಮ ರಬ್ಬನ್ನು, ಅಂದರೆ ತಮ್ಮ ಪರಿಪಾಲಕನನ್ನು ಭಯಪಟ್ಟು ಬದುಕಿದವರನ್ನು ಗುಂಪು ಗುಂಪಾಗಿ ಸ್ವರ್ಗದೆಡೆಗೆ ಕೊಂಡೊಯ್ಯಲಾಗುವುದು. ಹಾಗೆ ಅವರು ಅದರ ಸಮೀಪಕ್ಕೆ ಬಂದಾಗ ಅದರ ಬಾಗಿಲುಗಳನ್ನು ತೆರೆಯಲಾಗುವುದು. ನಿಮ್ಮ ಮೇಲೆ ಶಾಂತಿ ಇರಲಿ, ನೀವು ಪರಿಶುದ್ಧರಾಗಿರುವಿರಿ, ಆದ್ದರಿಂದ ಶಾಶ್ವತ ವಾಸಿಗಳಾಗಿ ಇದನ್ನು ಪ್ರವೇಶಿಸಿರಿ ಎಂದು ಅದರ ಕಾವಲುಗಾರರು ಅವರೊಂದಿಗೆ ಹೇಳುವರು. وقالوا الحمد لله الذي صدقنا وعده وأورثنا الأرض نتبوأ من الجنة حيث نشاء فنعم أجر العاملين. ಅವರು ಹೇಳುವರು, ನಮ್ಮೊಂದಿಗಿರುವ ತನ್ನ ವಾಗ್ದಾನದಲ್ಲಿ ಸತ್ಯಸಂಧತೆಯನ್ನು ಪಾಲಿಸಿರುವ ಮತ್ತು ಸ್ವರ್ಗದಲ್ಲಿ ನಾವಿಚ್ಛಿಸುವ ಕಡೆ ವಾಸಿಸಬಹುದಾದ ರೀತಿಯಲ್ಲಿ ಈ ಸ್ವರ್ಗ ಭೂಮಿಗೆ ನಮ್ಮನ್ನು ಉತ್ತರಾಧಿಕಾರಿಗಳನ್ನಾಗಿ ಮಾಡಿರುವ ಅಲ್ಲಾಹುವಿಗೆ ಸ್ತುತಿ. ಕರ್ಮವೆಸಗಿದವರಿಗಿರುವ ಪ್ರತಿಫಲವು ಎಷ್ಟು ವಿಶಿಷ್ಟವಾದುದು. وترى الملائكة حافين من حول العرش يسبحون بحمد ربهم وقضي بينهم بالحق وقيل الحمد لله رب العالمين.
ಮಲಕ್ಗಳು ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಸ್ತುತಿಯೊಂದಿಗೆ ಅವನ ಕೀರ್ತನೆಯನ್ನು ಮಾಡುತ್ತಾ ಸಿಂಹಾಸನದ ಸುತ್ತಲೂ ಆವರಿಸಿಕೊಳ್ಳುತ್ತಿರುವುದಾಗಿ ತಾವು ಕಾಣುವಿರಿ. ಅವರ ಮಧ್ಯೆ ನ್ಯಾಯಬದ್ಧವಾದ ತೀರ್ಪನ್ನು ನೀಡಲಾಗುವುದು. ಸರ್ವಲೋಕಗಳ ರಬ್ಬಾಗಿರುವ ಅಂದರೆ ಸರ್ವಲೋಕಗಳ ಪರಿಪಾಲಕನಾಗಿರುವ ಅಲ್ಲಾಹುವಿಗೆ ಸ್ತುತಿ ಎಂದು ಹೇಳಲಾಗುವುದು.